ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆದರಣೀಯ ಸನ್ಮಾನ್ಯ ಶ್ರೀ ಸತ್ಯಣ್ಣರವರೇ ಮತ್ತು ಗುರುಗಳು, ಹಿರಿಯರು ಮತ್ತೆ ಸಮಾಜ ಸೇವಕರಾದಂತ ಆದರಣೀಯ ಸನ್ಮಾನ್ಯ ಶ್ರೀ ಜಯರಾಮ್ ಸಾಹೇಬ್ರೆ, ಮತ್ತೆ ಅದೇ ರೀತಿ ಗುರುಗಳಾದಂತ ಆದರಣೀಯ ಸನ್ಮಾನ್ಯ ಶ್ರೀ ಜಗನ್ನಾಥ್ ಸಾಹೇಬ್ರೆ, ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲಾ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ನಿಜವಾಗ್ಲೂ ಈ ಕಾವ್ಯಶ್ರೀ ಫೌಂಡೇಶನ್ ಮಾಡ್ತಾ ಇರೋ ಕೆಲಸ ಅದು ಹೇಳ್ಕೊಳ್ಳುವಂತ ಕೆಲಸ, ಮೆಚ್ಚುವಂತ ಕೆಲಸ ಮಕ್ಕಳಿಗೆ. ಯಾಕಂದ್ರೆ ನಾವು ಈಗ ಓದ್ತಾ ಇರೋರು, ನೀವೇನು ನಿಮ್ ಪ್ರಪಂಚ ಜ್ಞಾನ ಏನು ಗೊತ್ತಿಲ್ಲ ಈ ಏಜ್ ಅಲ್ಲಿ. ಜಸ್ಟ್ ಲೈಕ್ ನೀವೇನಂದ್ರೆ ಒಂದು ಕಲ್ಲು ಮಾದ್ರಿ ಅಷ್ಟೇ. ನೀವು ಜಸ್ಟ್ ಲೈಕ್ ಎ ರಾಕ್, ನೀವೊಂದು ಕಲ್ಲು ಮಾದ್ರಿ. ನಿಮಗೆ ಕಣ್ಣುಗಳಿಟ್ಟು ಬಾಯಿ ನಿಮ್ಮನ್ನ ಒಬ್ಬ ಮನುಷ್ಯನಂಗ್ ಮಾಡ್ತಾರಲ್ಲ ಗುರುಗಳು, ಅವರು ಬಹಳ ಪವಿತ್ರವಾದಂತ ಗುರುಗಳು. ಗುರುಗಳನ್ನ ಯಾವತ್ತು ನೀವು ನಿಮ್ಮ ಜೀವಮಾನದಲ್ಲಿ ಗುರುಗಳನ್ನ ಮಾತ್ರ ಯಾವತ್ತು ನೀವು ತಿಳ್ಕೋಬೇಕು. ನಿಮ್ ಪಾಠ ಮಾಡಿದಂತ ಗುರುಗಳು, ನಿಮಗೆ ವಿದ್ಯೆ ಕಲಿಸಿದಂತ ಗುರುಗಳನ್ನ ಯಾವತ್ತೂ ಮರಿಬಾರ್ದು. ಮತ್ತೆ ವಿದ್ಯೆ ಅನ್ನೋದು ಈ ಪ್ರಪಂಚದಲ್ಲಿ ಒಂದು ಸಾಧನೆ. ವಿದ್ಯೆ ನೀವು ಪ್ರಪಂಚದಲ್ಲಿ ನಿನ್ನ ಹತ್ರ ಏನಾದ್ರೂ ಇರ್ಲಿ, ನಿನ್ನ ಹತ್ರ ಯಾರಾದ್ರೂ ಕಸಿಬಹುದು, ತಗೋಬಹುದು, ಕಿತ್ಕೋಬಹುದು. ಆದ್ರೆ ವಿದ್ಯೆಯನ್ನ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವಿದ್ಯೆ ಬಹಳ ಮುಖ್ಯವಾದದ್ದು ಮನುಷ್ಯನಿಗೆ. ವಿದ್ಯೆ ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ತರುವ ಸಾಧನೆಯೇ ಒಂದು ವಿದ್ಯೆ. ವಿದ್ಯೆ ಇಲ್ದೋನು ಪಾಪ ಏನಾಗ್ತಾನೆ, ಕಣ್ಣಿಲ್ದಂಗೆ ಆಗ್ತಾನೆ ಪ್ರಪಂಚದಲ್ಲಿ. ಅವ್ನಿಗೇನು ಗೊತ್ತಿರಲ್ಲ, ಯಾರಾದ್ರೂ ಹೇಳಿದ್ರೆ ಕೇಳ್ತಾನೆ. ಆದ್ರೆ ವಿದ್ಯೆ ಇದ್ರೆ ನೀವು ಸಮಾಜದಲ್ಲಿ ಹೆಂಗ್ ಬದುಕಬೇಕು, ನಿಮ್ಮ ಕುಟುಂಬಗಳನ್ನ ಹೆಂಗ್ ಮೇಲಕ್ಕೆ ತರಬೇಕು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ವಿದ್ಯೆ ಬೇಕು. ಆದ್ರೆ ಅದ್ರ ಜೊತೆಗೆ ನಮ್ಮ ಈ ಭಾರತ ದೇಶ ಪವಿತ್ರವಾದಂತ ದೇಶ, ಪವಿತ್ರವಾದಂತ ಭೂಮಿ ಇದು. ಯಾಕಂದ್ರೆ ಅದ್ರ ಜೊತೆಗೆ ತಾಯಿನೂ ಅಷ್ಟೇ ಪವಿತ್ರವಾದಂತ ಶಕ್ತಿ ಅಮ್ಮ. ಯಾಕಂದ್ರೆ 9 ತಿಂಗಳು ನಿಮ್ಮನ್ನ ಹೊಟ್ಟೆಯಲ್ಲಿ ಹಾಕೊಂಡು ನಿಮ್ಮನ್ನ ಬೆಳೆಸ್ತಾಳೆ ಆ ತಾಯಿ. ಆ ಬೆಳೆಸಿದಾಗ ನೀವು ಆ ಹೊಟ್ಟೆನ ಸೀಳಿ ಈಚೆಗೆ ಬರ್ತೀರ. ಈಚೆಗೆ ಬಂದು ಈ ಪವಿತ್ರವಾದ ಭೂಮಿ 100 ವರ್ಷ ನಿಮ್ಮನ್ನ ಸಾಕ್ತದೆ. 100 ವರ್ಷ ನೀವು ಈ ಭೂಮಿನಲ್ಲಿ ಬೆಳೆದು ಖುಷಿಯಾಗಿ ಕಷ್ಟದಲ್ಲೂ ಬರದಲ್ಲೂ ಬೆಳೆದು ತಿರ್ಗೇನಾಗುತ್ತೆ, ಪವಿತ್ರವಾದ ಭೂಮಿ ತಿರ್ಗಾ ಸೀಳಿ ನಿಮ್ಮನ್ನ ಭೂಮಿ ಒಳಗೆ ಹಾಕೊಳ್ತದೆ. ಈ ಭಾರತ ದೇಶದ ಭೂಮಿ ಬಹಳ ಪುಣ್ಯವಾದ ದೇಶ, ಪುಣ್ಯವಾದ ಭೂಮಿ ಯಾವತ್ತೂ ಅಷ್ಟೇ. ಈ ಭೂಮಿ ಬಗ್ಗೆ, ನಮ್ಮ ದೇಶದ ಬಗ್ಗೆ ದೇಶಾಭಿಮಾನ ಇರ್ಬೇಕು. ನಂದು ಈ ಭಾರತ ದೇಶ, ಈ ಕರ್ನಾಟಕ ರಾಜ್ಯ, ಈ ಬಿಜಲಾಪುರ, ಈ ಹಳ್ಳಿಗಳೆಲ್ಲ ಇದೆಲ್ಲ ಈ ಕಡೆ, ಈ ಕಂಪ್ಲೀಟ್ ಈ ಹಳ್ಳಿಗಳೆಲ್ಲ ಬಹಳ ಮುಂದುವರೆದಂತ ಹಳ್ಳಿಗಳು. ಆದರೆ ಹಿಂದುಳಿದವರು ಸ್ವಲ್ಪ ಜಾಸ್ತಿ ಇದ್ದಾರೆ, ನನಗ್ ಗೊತ್ತಿರೋ ಮಾತ್ರ. ಆದ್ರೂ ವಿದ್ಯಾವಂತರು ಬಹಳ ಇದ್ದಾರೆ. ವಿದ್ಯೆಗೆ ನೀವೆಲ್ಲ ಕಂಪ್ಲೀಟ್ ಗಮನ ಕೊಡ್ಬೇಕು. ಯಾವತ್ತು ನೀವು ವಿದ್ಯೆಯಲ್ಲಿ ಮುಂದುವರಿತೀರೋ ಅವತ್ತು. ಯಾಕಂದ್ರೆ ಇನ್ನ ಒಂದ್ ಹೇಳ್ತೇನೆ, ಹಳ್ಳಿ ಹುಡುಗರು ಕಂಡಮ್ ಅಂತ ಏನು ಇಲ್ಲ ತಿಳ್ಕೊಳ್ಳಿ. ಪ್ರತಿ ವರ್ಷನೂ IAS ಅಲ್ಲಿ ಹಳ್ಳಿಗಾಡಿನ ಜನನೇ 68% ತಗೋತಾ ಇದ್ದಾನೆ. ಇವತ್ತು 68% IAS ಅಲ್ಲಿ ಹಳ್ಳಿನಿಂದ ಕನ್ನಡ ಸ್ಕೂಲ್ಗಳಲ್ಲಿ ಓದ್ದವ್ರೆ. ಯಾರು ಇಂಗ್ಲಿಷ್ 15ರಿಂದ 16% ಅಷ್ಟೇ ಇಂಗ್ಲಿಷ್ ಮೀಡಿಯಂ ಹುಡುಗರು. ಇವತ್ತು ನೋಡಿ, ನೀವು ಪೇಪರ್ಗಳಲ್ಲಿ ನೋಡಿ, ಎಲ್ಲಾದ್ರಲ್ಲೂ ನೋಡಿ, ಓನ್ಲಿ 15% ಸಿಟಿ ಅಥವಾ ಟೌನ್ಗಳಲ್ಲಿ ಇರೋ ಹುಡುಗರು IAS ಆಗಿರೋದು ಎಲ್ಲ ಹಳ್ಳಿಯಿಂದ. ಯಾಕಂದ್ರೆ ಹಳ್ಳಿ ಹುಡುಗರಿಗೆ ಛಲ ಅನ್ನೋದು ಜಾಸ್ತಿ. ಆ ಗುರಿ ಅವನೇನಾದ್ರೂ ಈ ಏಜ್ ಅಲ್ಲಿ ಅವನು ಛಲ ಗುರಿ ಏನಾದ್ರೂ ಇಟ್ಕೊಂಡು ಹಳ್ಳಿ ಹುಡುಗರು, ಅವರು ಯಾವತ್ತಿಗೂ ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ರೀಚ್ ದೇರ್ ಗೋಲ್. ನೀವೇನ್ ಅನ್ಕೊಂಡಿದ್ರಪ್ಪ ನಿಮ್ಮ ಮನ್ಸಲ್ಲಿ ಅದು ರೀಚ್, ಆ ಶಕ್ತಿ ನಿಮ್ಗಿದೆ. ಯಾಕಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನು ಹೈಸ್ಕೂಲ್, ಮುಳಬಾಗಲ್ ಹೈಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಓದಿದ್ದು. ನಮ್ಮ ಹಳ್ಳಿಯಲ್ಲಿ ಯಾವ್ದು ಬಸ್ಗಳಿಲ್ಲ. ಬೆಳಗ್ಗೆ 6 ಕಿಲೋಮೀಟರ್ ನಡೆದು ತಂಬಳ್ಳಿಗೆ ಬಂದು ಅಲ್ಲಿಂದ ಬಸ್ ಹತ್ತು ಓದಿ ಅಲ್ಲಿಂದ 6 ಗಂಟೆಗೆ ನಮ್ಮೂರ್ಗೆ ಹೋಗ್ತಾ ಇದ್ದೆ. ಟೋಟಲಿ 12 ಕಿಲೋಮೀಟರ್ ಓದಿದ್ದೀನಿ 8th, 9th, 10th. ಛಲ ಇತ್ತು, ನಾನು ಓದ್ಬೇಕು ಮೇಲೆ ಇವಾಗ ಯಾರಾದ್ರೂ ಕಾರಲ್ಲಿ, ಇವಾಗ ನಮ್ ಸತ್ತಣ್ಣವರು ನಾವೆಲ್ಲ ಕಾರುಗಳಲ್ಲೇ ಬಂದಿದ್ವಿ. ನಿಮ್ ಕೈಯಲ್ಲಿ ಯಾಕಾಗಲ್ಲ ಕಾರಲ್ಲಿ ಬರೋದಕ್ಕೆ? ಓದ್ಬೇಕು, ಓದಿ ಛಲ. ಹೋದ್ರಲ್ಲಿ ಒಂದೇ ನಾನು ಕಾರಲ್ಲಿ ಬರ್ತೀನಿ ಅಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ನೀವು ಯಾವುದೇ ಕೆಲಸ ತಗೊಳ್ಳಿ, ಒಂದ್ ಸಿನಿಮಾ ಆಕ್ಟರ್ ಆಗಿ, ಒಂದು ರೈಟರ್ ಆಗ್ರಿ, ಇನ್ನೊಂದು ಯಾವುದೇ ಒಂದು ಕೆಲಸ ಮಾಡ್ರಿ, ಅದ್ರಲ್ಲಿ ನಿಮ್ದು ಏಕಾಗ್ರತೆ ಇರ್ಬೇಕು. ಓದಿನಲ್ಲೇ ನಾನು ಎಲ್ಲ ಸಂಪಾದನೆ ಮಾಡ್ಬಿಡ್ತೀನಿ. ಯಾಕಂದ್ರೆ ಸಿನಿಮಾ ಥಿಯೇಟರ್ NT ರಾಮರಾವ್ ಏನಾದ್ರು
ರಾಜ್ಕುಮಾರ್ ಏನಾದ್ರು, ರಾಜ್ಕುಮಾರ್ ಓದೇ ಇಲ್ಲ, ಏನ್ ಹೆಸರು ಪಡೆದ್ರು? ಯಾವುದೇ ಕೆಲಸ ಮಾಡಿ, ಒಳ್ಳೆ ಕೆಲಸ, ಒಬ್ಬನ ಅನ್ಯಾಯ ಮಾಡ್ದೆ, ಒಬ್ಬನ ಯಾಮಾರಿಸ್ದೆ, ಒಂದು ಛಲ ನಾನು ಇಂಥದ್ದಾಗ್ಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಡೆಫಿನೆಟ್ ಆಗಿ ನೀವು ಆ ಗುರಿ ದಾಟ್ತೀರಾ. ನಿಮ್ಗಿರುವಷ್ಟು ಚಾಲೆಂಜು ಸಿಟಿ ಹುಡುಗರಿಗೆ, ಇವಾಗ ಟೌನ್ ಅವ್ರಿಗೆ ಮನೆ ಹತ್ರ ಬಸ್ ಬರ್ತದೆ, ಮನೆ ಹತ್ರ ಜೀಪ್ ಬರ್ತದೆ ಸ್ಕೂಲ್ಗೆ ಹೋಗಿ. ನಮ್ಗೆ ಎಲ್ಲಿ ಬರ್ತದೆ ಹಳ್ಳಿ? ಯಾಕಂದ್ರೆ ನಾನು ಹಳ್ಳಿನಲ್ಲಿ ಓದ್ಬೇಕು. ಇವತ್ತು ಹೈಕೋರ್ಟ್ ಲಾಯರ್ ನಾನು, ಅರ್ಥ ಆಯ್ತಾ? ನಾನೇನ್ ಆರ್ಡಿನರಿ ಪರ್ಸನ್ ಅಲ್ಲ. ಯಾಕೆ ಬಂದೆ? ನನ್ಗೆ ಛಲ ಇತ್ತು, ನಾನು ಓದ್ಬೇಕು, 4 ಜನ ನಾನು ಓಡಾಡ್ಬೇಕು, ಅದು ಬರ್ಬೇಕು ನಿಮ್ಮಲ್ಲಿ. ಯಾವತ್ತು ಅದ್ರಲ್ಲಿ ನಿಮ್ ಬರ್ತಿರೋ, ನೀವೇನ್ ಅಂದ್ಕೊಂತಿರೋ ಅದೆಲ್ಲ ಸಾಧಿಸ್ತೀರಾ. ನಿಮ್ IAS IPS ನಿಮ್ಗೆ ಯಾವ ಲೆಕ್ಕನೂ ಇಲ್ಲ. ನಿಮ್ಮಲ್ಲಿ ಒಂದು ಚಾಲೆಂಜ್ ಇದ್ರೆ, ಹನ್ನೊಂದು ನಮ್ಮ ತಂದೆ ತಾಯಿಗಳಿಗೆ ಹೇಳ್ತೀನಿ, ಯಾವತ್ತು ನನ್ನ ಮಗ ಓದ್ಬೇಕು ಅಂತ ಇರ್ಬೇಕು ತಮ್ಮಲ್ಲಿ. ಪೋರ ಗೊಡ್ಲಿಕ್ ಪೋರ ಅಲ್ಲದ್, ಗೊರ್ಲಿಕ್ ಪೋರ ಅಲ್ಲದ್, ಆಸೆ ನಿಮಿಷ ಅದು ಇಟ್ಕೋಬೇಡಿ ಅಮ್ಮ. ಯಾಕಂದ್ರೆ ಹೋಯ್ತು ಈಗ ವ್ಯವಸಾಯ, ನೀನ್ ಸಹಾಯ, ನಾನ್ ಸಹಾಯ, ನನ್ ಮಕ್ಕಳ ಸಹಾಯ ಅಷ್ಟೇ. ಯಾಕಂದ್ರೆ ನಂದು 120 ಎಕರೆ ಜಮೀನ್ ಇದೆ, 120 acres ಲ್ಯಾಂಡ್ ಇದೆ ನಂದು. ನಾನು ನೋಡ್ಬಿಟ್ಟಿದ್ದೀನಿ ವ್ಯವಸಾಯ. ದಯವಿಟ್ಟು ವ್ಯವಸಾಯ, ನಾವು ಓದೋವಾಗ ಹೇಳ್ತಾ ಇದ್ರು ವ್ಯವಸಾಯ, ಅವಾಗ ಅದಕ್ಕೆ ವ್ಯಾಲ್ಯೂ ಇತ್ತು ವ್ಯವಸಾಯಕ್ಕೆ. ಈಗ ವ್ಯವಸಾಯ ನಮ್ಮ ಸತ್ತಣ್ಣವ್ರನ್ನೇ ಕೇಳಿ, ಪಾಪ ಏನ್ ಬಾಧೆ ಪಟ್ಟು ರೈತರು ಟಮಾಟ ಬೆಳೆದು ಹೋಗ್ತಾರೆ. ರೇಟ್ ವರ್ಷಕ್ಕೆ ಒಂದ್ಸಲನೂ ರೇಟ್ ಸಿಕ್ಕಲ್ಲ.